ಜಾತಿ ಗಣತಿಯ ಜ್ವಾಲೆ ಕರ್ನಾಟಕದಲ್ಲಿ ಪ್ರಬಲರು ಮತ್ತು ಹಿಂದುಳಿದವರ ಮಧ್ಯೆ ಕಿಡಿ ಹೊತ್ತಿಸಿದೆ. ಒಂದೆಡೆ ಲಿಂಗಾಯತ ಒಕ್ಕಲಿಗ ಸಮುದಾಯ ವಿರೋಧಿಸಿದ ಬೆನ್ನಲ್ಲೇ ಶೋಷಿತ ಸಮುದಾಯಗಳ ಒಕ್ಕೂಟ ಜಾತಿ ಗಣತಿ ಪರ ನಿಂತು ಪ್ರಬಲ ನಾಯಕರಿಗೆ ವರದಿ ಒಪ್ಪಿಕೊಳ್ಳುವಂತೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದೆ. ವೈಜ್ಞಾನಿಕವಾಗಿ ಆಗಿರತಕ್ಕಂಥ ವರದಿಯನ್ನ ಅದನ್ನು ದಯಮಾಡಿ ಪೊಲಿಟಿಸೈಸ್ ಮಾಡುವಂತ ಅಗತ್ಯ ಇಲ್ಲ. ಈ ವರದಿಯನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರ ಮನವರಿಕೆ ಮಾಡೋ ಕೆಲಸವನ್ನು ಮೊದಲು ಮಾಡ್ತೀವಿ ನಾಳೆ. ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವ ಜಾತಿ ಗಣತಿ ವರದಿ ಇದೀಗ ರಾಜ್ಯದಲ್ಲಿ ಬೇರೊಂದು ಸ್ವರೂಪ ಪಡ್ಕೊಳ್ಳುವ ಲಕ್ಷಣಗಳು ಗೋಚರಿಸಿವೆ. ಕರುನಾಡಿನಲ್ಲಿ ಕಿಚ್ಚು ಹಬ್ಬಿಸಿರುವ ಜಾತಿ ಜ್ವಾಲೆ ಸಮುದಾಯಗಳ ನಡುವೆ ದಂಗಲ್ಗೆ ದಾರಿಯಾಗುವ ಆತಂಕದ ಕಾರ್ಮೋಡ ಆವರಿಸಿದೆ. ಕಾಂತರಾಜು ಆಯೋಗದ ಜಾತಿ ಗಣತಿ ವರದಿ ಎನ್ನಲಾಗ್ತಾ ಇರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಅಪಸ್ವರ ಎತ್ತಿವೆ. ಈಗಾಗಲೇ ಒಕ್ಕಲಿಗ ನಾಯಕರು ಸಭೆ ನಡೆಸಿ ವರದಿ ಜಾರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಕರ್ನಾಟಕದ ಶೋಷಿತ ಸಮುದಾಯಗಳ ಒಕ್ಕೂಟವು ಸಭೆ ನಡೆಸುವ ಮೂಲಕ ಜಾತಿ ಗಣತಿ ವಿರೋಧಿಸುವವರಿಗೆ ಟಕ್ಕರ್ ನೀಡಿದೆ. ಜಾತಿ ಗಣತಿ ಪರ ನಿಂತ ಹಿಂದುಳಿದ ವರ್ಗದ ಕೈ ನಾಯಕರು. ಜಾತಿ ಗಣತಿ ವರದಿ ಜಾರಿ ವಿಚಾರವಾಗಿ ಲಿಂಗಾಯತ ಒಕ್ಕಲಿಗ ನಾಯಕರು ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ರೆ, ಇತ್ತ ಹಿಂದುಳಿದ ವರ್ಗದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಕೈಗೆ ಬಲ ತುಂಬಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂಥ ಹಿಂದುಳಿದ ವರ್ಗದ ನಾಯಕರ ಸಭೆಯಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಚ್ಎಂ ರೇವಣ್ಣ, ಉಮಾಶ್ರೀ, ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಭಾಗಿಯಾಗಿ ಜಾತಿ ಗಣತಿ ಪರ ನಿಲ್ಲೋಕೆ ನಿರ್ಣಯ ಕೈಗೊಂಡಿದ್ದಾರೆ. ಕಾಂತರಾಜು ವರದಿ ಉತ್ತಮ ಸಮೀಕ್ಷೆಯಾಗಿದ್ದು ಪ್ರತಿಯೊಬ್ಬರೂ ಜಾತಿ ಗಣತಿಯನ್ನ ಸ್ವಾಗತಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಅವರೆಲ್ಲ ಮಾತನಾಡ್ತಕ್ಕಂಥದ್ದು ಸಮುದಾಯದ ನಾಯಕರು. ನಾವು ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥದ್ದು ಈ ಸಮೀಕ್ಷೆ. ಉದಾಹರಣೆಗೆ ಈಗ ಅವರು ಹೇಳೋ ರೀತಿಯಲ್ಲಿ ನಮ್ಮದು ಕಡಿಮೆ ಮಾಡಿದ್ದೀರಾ ಅಂತ ಹೇಳೋದೇ ಆದ್ರೆ ಅದಿನ್ನೂ ಬಂದಿಲ್ಲ, ಬರಲಿ. ಈ ರಿಪೋರ್ಟ್ ಅನ್ನ ಯು ಕೈಂಡ್ಲಿ ಪ್ಲೇಸ್ ಇಟ್ ಬಿಫೋರ್ ದ ಪೀಪಲ್ ಆಫ್ ಕರ್ನಾಟಕ. ಅಂದ್ರೆ ಕ್ಯಾಬಿನೆಟ್ ಮುಖಾಂತರ ಇದನ್ನ ರಿವೀಲ್ ಮಾಡಿ, ಇದನ್ನು ಅಧಿಕೃತವಾಗಿ ರಿವೀಲ್ ಮಾಡಬೇಕು. ಇದನ್ನು ಚರ್ಚೆ ಆಗಬೇಕು, ಇದು ಚರ್ಚೆ ಆಗ್ಲಿ ದಯಮಾಡಿ. ಇದನ್ನ ಬಹಳ ಅಗತ್ಯವಾಗಿರ್ತಕ್ಕಂತಹ ಈ ಒಂದು ವರದಿಯನ್ನ ಸರ್ಕಾರ ಒಪ್ಪಿಕೊಳ್ಳಿಕ್ಕೆ ಇವತ್ತೇನು ಕ್ಯಾಬಿನೆಟ್ ಕರೆದಿದ್ದಾರೆ ಅಲ್ಲಿ ಒಪ್ಪಿಗೆ ಆಗಬೇಕು. ಇನ್ನು ಕುರುಬರ ಸಂಘ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡರು ಬೆಂಗಳೂರಿನಲ್ಲಿ ಸಭೆ ಮಾಡಿ ಜಾತಿ ಗಣತಿ ವರದಿ ಜಾರಿಗೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ಜಾತಿ ಗಣತಿ ವರದಿ ಜಾರಿ ತಡೆಯೋಕ್ ಮುಂದಾದ್ರೆ ನಾವು ಕೂಡ ಹೋರಾಟದ ಹಾದಿಯನ್ನ ತುಳಿತೀವಿ ಅಂತ ಪರೋಕ್ಷವಾಗಿ ಲಿಂಗಾಯತ ಒಕ್ಕಲಿಗ ನಾಯಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ಅಹಿಂದ ಸಮುದಾಯದ ಎಲ್ಲಾ ಸಂಘಟನೆಗಳು ಸಮುದಾಯದ ಇವತ್ತು ಮೀಟಿಂಗ್ ಮಾಡಿದೀವಿ. ಈ ವರದಿಯನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರ ಮನವರಿಕೆ ಮಾಡೋ ಕೆಲಸವನ್ನು ಮೊದಲು ಮಾಡ್ತೀವಿ ನಾಳೆ. ಮನವರಿಕೆ ಆಗಲಿಲ್ಲ ಅಂತಂದ್ರೆ ಅವ್ರನ್ನ ಘೆರವ್ ಹಾಕುವಂತ ಹೋರಾಟಗಳನ್ನ ಕಟ್ಟಬೇಕಂತಂದೇಳಿ ತೀರ್ಮಾನ ಮಾಡಿದೀವಿ. ಅಷ್ಟಕ್ಕೂ ಮಾತು ಕೇಳಿಲ್ಲ ಅಂತಂದ್ರೆ ಅಹಿಂದ ಸಮುದಾಯಗಳ ವಿಭಾಗ ಮಟ್ಟದ ರಾಜ್ಯ ಮಟ್ಟದ ಸಮಾವೇಶಗಳು ಮಾಡೋದ್ರ ಮುಖಾಂತರ ಅಂತಹ ಶಕ್ತಿಗಳಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥ ತೀರ್ಮಾನವನ್ನು ಇವತ್ತು ಮಾಡಿದೀವಿ. ಈ ಒಂದು ರಾಜ್ಯದ ಸಂಪತ್ತು ಸಮವಾಗಿ ಹಂಚಿಕೆ ಆಗ್ಬೇಕು ಅಂತ ಅನ್ನೋದಾದ್ರೆ, ಈ ಒಂದು ರಾಜ್ಯದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕಂತಂದ್ರೆ ಈ ಒಂದು ಸಮೀಕ್ಷೆಯ ವರದಿ ಅತ್ಯಗತ್ಯವಾಗಿ ಬೇಕು ಅಂತ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಅವ್ರ ಮನವರಿಕೆಗೂ ಬಗ್ಗೆ ಇಲ್ಲ ಅಂತಂದ್ರೆ ಅವರು ಹೋರಾಟಗಳು ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ಒಟ್ಟಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ವರದಿ ಸರ್ಕಾರದಲ್ಲೇ ಕಗ್ಗಂಟಾಗಿ ಪರಿಣಮಿಸಿದೆ. ವರದಿ ಜಾರಿಯಾದ್ರೆ ಮೇಲ್ಜಾತಿಗಳ ವಿರೋಧವನ್ನ ಕಟ್ಟಿಕೊಳ್ಬೇಕಾಗತ್ತೆ, ಇಲ್ಲದೇ ಇದ್ರೆ ಹಿಂದುಳಿದ ವರ್ಗಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಹೀಗಾಗಿ ಜಾತಿ ಗಣತಿ ಎಂಬ ಅಡಕತ್ತರಿಯಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯ ನಾಳೆ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದೇ ಕುತೂಹಲ. ಹರೀಶ್ ಮತ್ತು ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.